ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹೆಚ್ಚಾಗಿದೆ. ಒಂದೊಂದು ಜಿಲ್ಲೆಯದ್ದು ಒಂದೊಂದು ರೀತಿಯ ಕಥೆ ಎನ್ನುವಂತಾಗಿದೆ. ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಜನ ಬೇಸತ್ತು ಹೋಗಿದ್ದಾರೆ, ಊರನ್ನೇ ಬಿಡ್ತಾ ಇದ್ದಾರೆ. ಕೆಲವರು ಪ್ರಾಣವನ್ನೇ ಕಳ್ಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಾಗಿದೆ. ರಾಯಚೂರಿನಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಪ್ರಕರಣ, ಹೋರಾಟಗಾರರ ಜೊತೆಗೂಡಿ ಸಂತ್ರಸ್ತರ ಪ್ರತಿಭಟನೆ. ರಾಯಚೂರು ನಗರದ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ. ಹೌದು, ಇವಾಗ ಫೈನಾನ್ಸ್ ಕಿರುಕುಳ ಪ್ರತಿಭಟನೆಯ ರೂಪವನ್ನು ಪಡೆದುಕೊಂಡಿದೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ಸಚಿವರಿಗೆ ದೂರು ಸಲ್ಲಿಕೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಇವರನ್ನ ಭೇಟಿಯಾಗಿ ಸಂತ್ರಸ್ತರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೇ ಮೈಕ್ರೋ ಫೈನಾನ್ಸ್ ಕುರಿತಂತೆ ಮಾತಾಡಿದಾಗ ದೂರು ಬಂದಾಗ ಕ್ರಮ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅಲ್ಲಿವರೆಗೆ ಹೋಗಬಾರ್ದು ಗೃಹ ಸಚಿವರು. ಆದಷ್ಟು ಬೇಗ ಈ ಮೈಕ್ರೋ ಫೈನಾನ್ಸ್ನಂತಹ ಕಿರುಕುಳಗಳ ನಿತ್ಯ ನಡೀತಾ ಇದ್ದಾವೆ, ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮಂತ್ರಿಗಳು ಆದಷ್ಟು ಬೇಗ ಗಮನ ಹರಿಸಬೇಕಾಗತ್ತೆ. ನೋಡಿ, ಇದೀಗ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರ ಪ್ರತಿಭಟನೆಯ ರೂಪವನ್ನು ಪಡೆದುಕೊಂಡಿದೆ. ಹಾಗಾಗಿ ಶರಣಪ್ರಕಾಶ್ ಪಾಟೀಲ್ ಇವರನ್ನ ಭೇಟಿಯಾಗಿ ಸಂತ್ರಸ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿನ ಟಿಪ್ಪು ಗಾರ್ಡ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನಾ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಬಂದಿದ್ದರು. ತತ್ಕ್ಷಣವೇ ಅವರನ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಈ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳವನ್ನು ಎದುರಿಸ್ತಿದ್ದಾರೆ, ಏನೇನು ಕಿರುಕುಳ ಆಗ್ತಾ ಇದೆ, ಇದನ್ನು ತಪ್ಪಿಸೋದಕ್ಕೆ ಸರ್ಕಾರದ ಪಾತ್ರ ಏನು, ಇದೆಲ್ಲವನ್ನ ಪ್ರತಿಭಟನಾ ನಿರತರು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಆಗಮಿಸ್ತಾ ಇದ್ದಂಥ ಮಾರ್ಗದ ಮಧ್ಯೆ ಕೂತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಗ್ರಾಮಸ್ಥರು. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಬೇಸತ್ತು ಹೋಗಿದ್ದಾರೆ. ನೋಡಿ, ಸಾಲ ಸೋಲ ಮಾಡಿರ್ತಾರೆ, ಬದುಕನ್ನು ಕಟ್ಕೊಳ್ಳೋದಕ್ಕೆ ಮಾಡಿದಂಥ ಸಾಲ ಅದು. ಯಾರೋ ಉಳ್ಳವರು ಮೋಸ ಮಾಡೋದಕ್ಕೆ ಮಾಡಿದಂಥ ಸಾಲ ಅಲ್ಲ. ಕೃಷಿ ಚಟುವಟಿಕೆಗಳಿಗೆ, ಅಗತ್ಯ ವಸ್ತುಗಳಿಗೆ, ಬದುಕನ್ನು ಕಟ್ಕೊಳ್ಳೋದಕ್ಕೆ ಮಾಡಿದ ಸಾಲ ಅಂದಾಗ 5-10 ಲಕ್ಷ ಸಾಲ ಮಾಡಿರ್ತಾರೆ. ಆದರೆ ಆ ಸಾಲಕ್ಕೆ ಬಡ್ಡಿಯನ್ನು ಕಟ್ತಾ ಇರ್ತಾರೆ. ಬಡ್ಡಿನೇ 5-10 ಲಕ್ಷ ಕಟ್ಟಿಬಿಟ್ಟಿರ್ತಾರೆ. ಆದರೂ ಕೂಡ ಅಸಲು ಬಂದಿಲ್ಲ ಅಂತ ಹೇಳಿ ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಅದನ್ನು ಸಹಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಜನಸಾಮಾನ್ಯರಿಲ್ಲ. ಕಾರಣ ಅವರು ಬಡವರು, ಬಡ ಜನರು. ಹಾಗಾಗಿ ನಮ್ಮನ್ನು ಈ ಮೈಕ್ರೋ ಫೈನಾನ್ಸ್ನವರು ಕಿತ್ತು ತಿಂತಿದ್ದಾರೆ. ದಯವಿಟ್ಟು ಸರ್ಕಾರ ಈತ ಕಡೆ ಗಮನ ಹರಿಸಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಯಚೂರಿನಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಭೇಟಿಯಾಗ್ತಿರುವಂಥ ಪ್ರತಿಭಟನಾ ನಿರತರನ್ನು ನೀವಿಲ್ಲಿ ಕಾಣಬಹುದು. ಸರ್, ಒಂದು ನಿಮಿಷ ಬೋಲಿ ಭಾಷಾ. ಈ ಬ್ಯಾಂಕ್ ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಿರೋ ಕಾರ್ಡ್ ಇದು. ಇದ್ರ ಮೇಲೆ ಒಂದೇ ಬ್ಯಾಂಕ್ ಅಲ್ಲಿ ಒಂದೊಂದು ಬೇಕಾಗಿ ಸೃಷ್ಟಿ ಮಾಡಿಕೊಂಡು ಬಡ ನಾವಿಕ್ಯವಂತ ಮಹಿಳೆಯರಿಗೆ ಲೋನ್ ಕೊಟ್ಟು ಅವ್ರಿಗೆ ವಿಷ ಸೇವನೆ ಮಾಡುವಂತ ಕೆಲಸ ಮಾಡ್ತಾರೆ. ರಾಯಚೂರು ಜಿಲ್ಲೆ ಪೂರ ಸಂಪೂರ್ಣವಾಗಿ 25% ಸರ್, ಪ್ಲೀಸ್ ಸರ್, ನಿಮ್ಮ ಕಾಲಿಗಿದ್ದು ಒಂದು ನಿಮಿಷ ಜಿಲ್ಲಾಧಿಕಾರಿ ಸರ್, ಒಂದು ನಿಮಿಷ ಬೋಲಿ ಭಾಷಾ. ಈ ಬ್ಯಾಂಕ್ ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಿರೋ ಕಾರ್ಡ್ ಇದು. ಇದ್ರ ಮೇಲೆ ಒಂದೇ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಶರಣಪ್ರಕಾಶ್ ಪಾಟೀಲ್ರನ್ನ ಸಂತ್ರಸ್ತರು ಭೇಟಿಯಾಗಿದ್ದಾರೆ. ಹೇಗೆ ಭೇಟಿಯಾದರು, ಯಾವಾಗ ಭೇಟಿಯಾದರು, ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ಸಚಿವರಿಂದ? ಅನಿಲ್, ದಿವ್ಯಾ, ನಿಜವಾಗ್ಲೂ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ಬಡ ಕುಟುಂಬಗಳು ಬೇಸತ್ತು ಹೋಗಿದ್ವು. ಆದ್ರೆ ಇಂದು ಕೂಡ ನಿನ್ನೆ ಅಷ್ಟೇ ಕೂಡ SP ಗೆ ದೂರು ನೀಡಿದಂತ ಹಿನ್ನೆಲೆಯಲ್ಲಿ ಇಂದು ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ರಾಯಚೂರಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದ್ರು. ಆಗಮಿಸುವ ವೇಳೆ ಕೂಡ ಇವತ್ತು ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಇವತ್ತು ಮೈಕ್ರೋ ಫೈನಾನ್ಸಿನ ಕಿರುಕುಳಕ್ಕೆ ಒಳಗಾದಂತ ಮಹಿಳೆಯರು ಮತ್ತೆ ಕುಟುಂಬಸ್ಥರು ಕೂಡ ಒಂದು ಪ್ರತಿಭಟನೆ ಕೇಳಿದಿರುವಂತದ್ದು. ಅಂತ ಸಂದರ್ಭದಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರ ವಾಹನ ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಅಡ್ಡಗಟ್ಟಿ ನಿಲ್ಲಿಸಿ ಪ್ರಶ್ನೆ ಕೂಡ ಮಾಡಿರುವಂತದ್ದು. ನಮಗೆ ಮೈಕ್ರೋ ಫೈನಾನ್ಸ್ ಇಂದ ಸಾಕಷ್ಟು ಕಿರುಕುಳ ಆಗ್ತಿರುವಂತದ್ದು, ಯಾವುದೇ ರೀತಿಯಾದಂತ ನಾವು ಮೈಕ್ರೋ ಫೈನಾನ್ಸ್ ಗೆ ಹಣ ಕಟ್ಟುವುದಿಲ್ಲ ಅಂತ ಎಲ್ಲಿ ಹೇಳಿಲ್ಲ. ಕೆಲವು ದಿನಗಳ ಮಾತ್ರ ಕಾಲಾವಕಾಶ ಕೊಡಿ, ಇಲ್ಲ ಅಂತಂದ್ರೆ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬಂದು ಕಿರುಕುಳ ನೀಡ್ತಾರೆ ಅಂತ ಹೇಳಿ ಒಂದು ಸಚಿವರು ಕೂಡ ಮನವಿ ನೀಡಿರುವಂತದ್ದು. ಇದರಿಂದಾಗಿ ಅಲ್ಲಿ ನೇರವಾಗಿ ಸಚಿವರು ಕೂಡ ಎಲ್ಲ ರೀತಿಯಾದಂತ ನಾನು ಸರ್ಕಾರದ ಗಮನ ತರ್ತೀನಿ, ಅಧಿಕಾರಿಗಳು ಸೂಚನೆ ನೀಡ್ತೀನಿ ಅನ್ನುವಂತ ಮಾತನ್ನು ಕೂಡ ಭರವಸೆ ಕೂಡ ಅಲ್ಲಿ ನೀಡಿರುವಂತದ್ದು. ದಿವ್ಯಾ, ಓಕೆ, ಈಗ ರಾಯಚೂರು ಭಾಗ ಅಂದಾಗ ಅಂದಾಜು ಎಷ್ಟು ಮಂದಿ ಮೈಕ್ರೋ ಫೈನಾನ್ಸ್ನಿಂದಾಗಿ ಕಿರುಕುಳವನ್ನು ಅನುಭವಿಸ್ತಿದ್ದಾರೆ? ಆ ಸಂತ್ರಸ್ತರು ಏನು ಹೇಳ್ತಿದ್ದಾರೆ ಅನಿಲ್?
ದಿವ್ಯ ನಿಜವಾಗ್ಲು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಕೆಲವು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಏನು ನಿನ್ನೆ ಅಷ್ಟೇ ಕೂಡ ಶರಣಬಸವ ಅನ್ನುವಂಥವ್ರು ಮೊನ್ನೆ 17ನೇ ತಾರೀಕು ಸಾವನ್ನಪ್ಪಿರುವಂತ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸಿನ ಕಾಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂತದ್ದು. ಇದರಿಂದಾಗಿ ಒಬ್ಬೊಬ್ಬರಾಗಿ ಕೂಡ ಇವಾಗ ಯಾರ್ಯಾರ ಮನೆಗೆ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದಂತ ಕುಟುಂಬಸ್ಥರ ಮನೆಗೆ ಸಿಬ್ಬಂದಿಗಳು ಕಿರುಕುಳ ನೀಡ್ತಾ ಇದ್ದಾರೆ ಅಂತವರು ಮಾತ್ರ ಇವಾಗ ಜಿಲ್ಲಾ ಕಚೇರಿಗಳಿಗೆ ಬಂದು ಒಂದು ದೂರು ನೀಡುವಲ್ಲಿ ಮುಂದಾಗಿರುವಂತದ್ದು. ಇಲ್ಲಿವರೆಗೂ ಕೂಡ 2 ಕಡೆ ಮಾತ್ರ ಪ್ರಕರಣ ದಾಖಲಾಗಿರುವಂತದ್ದು. ಇದರಿಂದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನೋ ಒಂದು 100ಕ್ಕೂ ಹೆಚ್ಚು ಮಹಿಳೆಯರು ಕೂಡ ಇವತ್ತು ನಾವು ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ಅನುಭವಿಸ್ತಿದೀವಿ ಅನ್ನುವಂಥದ್ದು ಮಾತು ಇಲ್ಲಿ ಸಚಿವರ ಮುಂದೆ ತೋಡ್ಕೊಂಡಿರುವಂತದ್ದು ದಿವ್ಯ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ರಾಯಚೂರು ಜಿಲ್ಲೆ ಪೂರ ಸಂಪೂರ್ಣವಾಗಿ 25% ಸರ್ ಪ್ಲೀಸ್ ಸರ್ ನಿಮ್ಮ ಕಾಲಿಕ್ಕಿತ್ತು ಒಂದು ನಿಮಿಷ ಜಿಲ್ಲಾಧಿಕಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.